ನಮಸ್ಕಾರ. ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ. ಕೋಲಾರ ನಗರ ಹೊರವಲಯದ ಹೊನ್ನೇನಹಳ್ಳಿ ಗ್ರಾಮದಲ್ಲಿನ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಕೆಎಂ ಸಂದೇಶ್ ನಿಲಯದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಜನಸಾಮಾನ್ಯರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿದ್ರು. ಕುಟುಂಬ ಸಮಸ್ಯೆ, ಆಸ್ತಿ ಸಮಸ್ಯೆ, ಉದ್ಯೋಗ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳ ಕುರಿತು ಜನಸಾಮಾನ್ಯರು ತಿಳಿಸಿದ್ರು. ಸುಮಾರು 3,000ಕ್ಕೂ ಹೆಚ್ಚಿನ ಜನರು ಆಗಮಿಸಿದ್ರು. ಮಹಿಳೆಯರು ಮತ್ತು ಪುರುಷರು ಮಾತನಾಡಿ, ಸಂದೇಶ್ ಅವರ ಈ ಉತ್ತಮ ಕೆಲಸಗಳನ್ನ ಫೋನುಗಳ ಮೂಲಕ ನಾವು ನೋಡಿ ಬಂದಿದ್ದೇವೆ. ಇವರ ಬಗ್ಗೆ ನಮಗೆ ಸುಮಾರು ಜನ ಹೇಳಿದ್ರು. ಹಾಗಾಗಿ ಆ ಧೈರ್ಯದ ಮೇಲೆ ಕುಟುಂಬ ಸಮೇತ ಉಡುಪಿ, ಹುಬ್ಬಳ್ಳಿ, ನೆಲಮಂಗಲ, ಹಾಸನ, ಬಳ್ಳಾರಿ, ಬೆಂಗಳೂರು, ಮೈಸೂರು ಸೇರಿದಂತೆ ವಿವಿಧ ದೂರದ ಜಿಲ್ಲೆಗಳಿಂದ ಬಂದಿದ್ದೇವೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ನಾವು ಸಹ ಅವರ ಸುಖ ಬಯಸುತ್ತೇವೆ. ಅಣ್ಣನ ಕಷ್ಟ ತಮ್ಮ ನೋಡದ ಈ ಕಾಲದಲ್ಲಿ ಸಾವಿರಾರು ಜನರ ಕಷ್ಟದ ಕಣ್ಣೀರು ಒರೆಸಲು ಮುಂದಾಗಿರುವ ಈ ಮಹಾನುಭಾವ ನೆಮ್ಮದಿಯಾಗಿರಲಿ ಎಂದರು. ನಾವ್ 6 ಜನ ಅಕ್ಕ ತಂಗಿದ್ದೀರಿ ಸರ್. ನಾವ್ 6 ಜನ ಅಕ್ಕ ತಂಗಿದಿರು. 4 ಜನ ತೀರೋದ್ರಿ, ಇರೋರು 2, 3 ಜನ ಅಣ್ಣದಿರಿ. ಈ ತರ ಅನ್ಯಾಯ ಮಾಡಿ ನಮ್ಗೆ 5 ಪೈಸಾ ಕೊಟ್ಟಿಲ್ಲ ಸರ್. ಇವು ನಮಗೂ ವಯಸ್ಸಾಯ್ತಾ ಬಂತು, ಏನೋ ಇಲ್ಲಿಗೆ ಬಂದ್ರೆ ನಮ್ಗ್ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಓಡಾಡಕ್ ನಮ್ ಕೈಲ ಆಗ್ತಾ ಇಲ್ಲ. ಅದಕ್ಕೆ ಸಾರ್ ಹತ್ರ ಬಂದಿದ್ದೀವಿ ಸರ್. ನಾವು ಸಮಾಧಾನ ಆಯ್ತು ಸರ್, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ಸರ್. ನಮ್ದು ಬೆಂಗಳೂರು ಸರ್, ಗಂಗಮ್ಮ ಸರ್ಕಲ್. ಅಕ್ಕ ತಂಗಿದಿರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಬಂದಿದ್ದೀರಿ. ಒಳ್ಳೆ ಕೆಲಸ ಮಾಡ್ಲಿ, ನಾವ್ ಅವ್ರು ಚೆನ್ನಾಗಿರ್ಲಿ, ನಮ್ಗೆ ಏನೋ ಅನುಕೂಲ ಮಾಡ್ಕೊಡ್ಲಿ ಅಂತ ಹೇಳ್ತಕೊಂತ ಇದ್ವಿ ಅಷ್ಟೇ. ಹೌದು ಸರ್, ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ದೂರ ಬಂದಿವಿ ಸರ್. ಕರ್ಮನಹಳ್ಳಿ ಅಲ್ಲಿ ನಮ್ಮಪ್ಪ 30 ವರ್ಷದಿಂದ ಕೋರ್ಟು ಸ್ಟೇಷನ್ ಅನ್ನೋದು ಹೋರಾಟ ಮಾಡಿ ನಮ್ಗೆ ಇಲ್ಲಿ ಇರೋದು ಇದು ತರ ಅಂತ ಗೊತ್ತಿಲ್ಲ ಸರ್. ನಮ್ಗೆ ಇವತ್ತು ನಮ್ಗೆ ಗೊತ್ತಾಗಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನಮ್ಗೆ ದೇವರಾಗಿ ನಮ್ಗೆ ನಾವು ನಮ್ ಸೊತ್ತು ನಾವು ಉಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ ಸರ್. ಎಲ್ಲಿ ಬಂದಿದ್ದೀರಾ ನೀವು? ಹೌದು ಸರ್, ಸಂದೇಶ ಮಾಡಿ ಬಂದು ಹೌದು ಸರ್ ಬಂದಿದ್ದೀವಿ ಸರ್. ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇದ್ ಮಾಡ್ತಾ ಇದ್ವಿ ಸರ್ ನಾವು. ಹೌದು ಸರ್, ಸಮಸ್ಯೆ ಮಾಡಿ ಬಗೆಹರಿಸಿದ್ದೆ, ನಾವು ಬಗೆಹರಿಸ್ಕೊಡ್ತೀವಿ ನಿಮ್ಗೆ ಕೊಟ್ಟಿದ್ದಾರೆ ಸರ್. ಹ್ಞೂ ಸರ್, ನಮ್ಗೆ ಸಮಾಧಾನ ಆಗಿದೆ ಸರ್. ಇಷ್ಟು ಸರ್ ನಾವು ಅವ್ರು ದೇವ್ರು ಅಂತ ಹೇಳ್ಬಿಟ್ಟು ನೆನ್ಸ್ಕೊಂತೀವಿ ಸರ್ ನಾವು.